ಫ್ರೆಂಡ್ಸ್, ಟೈಮ್ 1 ಗಂಟೆ ಆಗಿದೆ. ನೈಟು ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಎದ್ದುಕೊಂಡು ಸ್ಟಡಿ ಮಾಡಬೇಕು ಅಂತ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಯಾನ್ ಹಾಕಿದ್ದೀನಿ, ಕೇಳಿಸುತ್ತೆಲ್ಲ ಗೊತ್ತಿಲ್ಲ. ಸ್ಟಡಿ ಮಾಡಬೇಕು, ಸ್ಟಡಿ ಮಾಡಿ. ಫ್ರೆಂಡ್ಸ್, ಟೈಮ್ 2:30 ಆಯಿತು. ನಿದ್ದೆ ಬರ್ತಾ ಇಲ್ಲ, ಬಟ್ ಹಲ್ಲು ನೋಯ್ತಾ ಇದೆ. ಸುಮ್ಮನೆ ಮಲ್ಕೊಂತು. ನನಗೆ ಇವತ್ತು ಕ್ಲಾಸ್ ಕೇಳಬೇಕು ಅಂತ ನಾನು, ಬಟ್ ನನಗೆ ಹಲ್ಲಿನಿಂದ ಯಾಕೋ ಆಗ್ತಾ ಇಲ್ಲ ಅನಿಸ್ತಿದೆ. ಹಾಗೆ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮತ್ತೆ ಸ್ಟಡಿ ಮಾಡ್ತೀನಿ. ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಗಗನದ ಸೂರ್ಯ ಮನೆ ಮೇಲೆ, ನೀನಲ್ಲ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗು ಇತಿಹಾಸವು, ನಿನ್ನ ಸಹಚರವೇ ಚೈತ್ರ. ಅಲ್ಲಿ ನನ್ನ ಇಚ್ಛರ ಅಮರ ತುಂತುರು, ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ. ಜೋ 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 ಜೋ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ
ಪೂಜೆ ಮಾಡಿದೆ, ರಾಯರದ್ದು ಪೂಜೆ ಮಾಡಿದೆ. ಇವಾಗ ಸ್ಟಡಿ ಮಾಡಬೇಕು. ಬಟ್ ಹಲ್ಲು ನೋವು, ಸಿಕ್ಕಾಪಟ್ಟೆ ಹಲ್ಲು ನೋವು ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕಾಗಿ ಬೆಳ್ತನ ನಿದ್ದೆ ಮಾಡಿಲ್ಲ, ಸಿಕ್ಕಾಪಟ್ಟೆ ಹಲ್ಲು ನೋವು, ನಸಿಕಿನಲ್ಲೇ ನಿದ್ದೆ ಹತ್ತೈತಿ. ಇವಾಗ ಏನು ಮಾಡಬೇಕು, ಟ್ಯಾಬ್ಲೆಟ್ ತೊಗೊಬರ್ಬೇಕಾ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರ್ಬೇಕಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಮಮ್ಮಿ ಬೇರೆ ಊರಿಗೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ ಮಮ್ಮಿ ಕರ್ಕೊಂಡು. ಇವಾಗ ಸ್ವಲ್ಪ ಕೆಲಸನೂ ಇದೆ ಆಚೆಗಡೆ, ಅದನ್ನು ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಆರಾಮಾಗಿಬಿಡುತ್ತೆ, ಆವಾಗ ನಾನು ಸ್ಟಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆಚೆ ಹೋಗಿ ಬರ್ತೀನಿ. ಇವಾಗ ಬಂದಿದ್ದಾದಮೇಲೆ ಸ್ಟಡಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಟ್ಯಾಬ್ಲೆಟ್ಸ್ ತೊಗೊಂಡು ಬಂದೆ. ಈ 2 ಕೊಟ್ಟಿದ್ದಾರೆ, ಇವೆರಡು ಕೊಟ್ಟಾರ. ಇದೊಂದು ತೊಗೋಬೇಕು. ಆರಾಮಾದರೆ ಸಾಕು ಫ್ರೆಂಡ್ಸ್. ಭಾಳ ಕಾಡ್ತಾ ಇದ್ದಾವೆ. ಹಾಸ್ಪಿಟಲ್ಗೆ ಹೋದ್ರೇ ಕಡಿಮೆ ಆಗುತ್ತೆ ಅನಿಸುತ್ತೆ. ಸರಿ ಫ್ರೆಂಡ್ಸ್, ಇವಾಗಂತೂ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಇವಾಗ ಕಡಿಮೆ ಆಗುತ್ತೆ ಅನಿಸುತ್ತೆ. ಇವಾಗೇನು ಮಾಡ್ತೀನಿ, ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಟೈಮ್ 11 ಗಂಟೆ ಆಗಕ್ಕೆ ಬಂತು. 11ಕ್ಕಿಂತ ಅಂತ 15 ನಿಮಿಷ ಕಡಿಮೆ ಇದೆ. ನಂದು ಸ್ಟಡಿ ರೂಮನ್ನು ಸ್ವಲ್ಪ ಸೆಟ್ ಮಾಡೋದ್ಲಿಗೆ ಅಷ್ಟೊತ್ತಾಗುತ್ತೆ. ಇಲ್ಲ ಈಗ ಮನೇಲಂತೂ ಯಾರೂ ಇಲ್ಲಲ್ಲ, ಮಮ್ಮಿ ಟಿ ವಿ ಹಚ್ಕೊಂಡು ಕುಂತ್ಬಿಡ್ತಿದ್ರು. ಹಾಗಾಗಿ ಇವಾಗಂತೂ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಯಾರೂ ಇಲ್ಲ. ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಆದರೂ ಕೂತ್ಕೊಂಡು ಅಭ್ಯಾಸ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಡಿನ ಇವಾಗ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ 11 ಗಂಟೆ ಆಗಿದೆ. 11 ಗಂಟೆಯಿಂದ 1 ಗಂಟೆವರೆಗೂ ಸೈನ್ಸ್ ಓದ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು, ಇಂಗ್ಲೀಷ್ ವಿಷಯ ತುಂಬಾ ಟಫ್ ಆಗುತ್ತೆ, ನಾನು ಇಂಗ್ಲೀಷ್ ವಿಷಯದಲ್ಲಿ ತುಂಬಾ ವೀಕ್ ಇದ್ದೀನಿ, ಹೇಗೆ ಮಾಡೋದು, ನೆಕ್ಸ್ಟ್ ಟೀಚರ್ಸು ಎಕ್ಸಾಮಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ, ಹಾಗಾಗಿ ಆ ಸಬ್ಜೆಕ್ಟನ್ನು ನಾನು ಪಾಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರೆ, ಅದಕ್ಕೆ ಒಂದೇ ಸೊಲ್ಯೂಷನ್ ಫ್ರೆಂಡ್ಸ್. ನಾನು ಸಹ ಏನು ಇಂಗ್ಲೀಷ್ನಲ್ಲಿ ತುಂಬಾ ವೀಕ್ ನಾನು, ಬಟ್ ಏನಂತಂದರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ವೀಕ್ನೆಸ್ಸನ್ನು ತೊಲಗಿಸಬಹುದು. ಏನಂದರೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಆ ಚಾನಲ್ನಲ್ಲಿ ತಿಮ್ಮಾರೆಡ್ಡಿ ಸರ್ ಅಂತ ಇದ್ದಾರೆ. ಅವರು ಮಾಡಿರುವಂತಹ ಇಂಗ್ಲೀಷ್ ಕ್ಲಾಸ್ಗಳನ್ನು ಒಂದೇ ಕಡೆ ಏನು ಮಾಡಿದ್ದಾರೆ, ಶೇಖರಣೆ ಮಾಡಿ, ಅದು 9 ತಾಸು 12 ತಾಸಿಂದು ವಿಡಿಯೋ ಇದೆ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ರಿಪೀಟ್ ಅದೊಂದೇ ವಿಡಿಯೋನ ರೆಫರ್ ಮಾಡಿ, ಮತ್ತು ಬೇರೆ ಯಾವುದನ್ನು ನೋಡೋಕೆ ಹೋಗಬೇಡಿ. ಅದು ನಿಮಗೆ ಪರ್ಫೆಕ್ಟಾಗಿ ಇಂಗ್ಲೀಷಲ್ಲಿ ಪಾಸ್ ಆಗೋ ಅಷ್ಟಾದರೂ ನಮಗೆ ಗ್ರಿಪ್ಪು ಸಿಗುತ್ತೆ ಫ್ರೆಂಡ್ಸ್. ಅದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಬುಕ್ ಮೇಲೆ ಕಾಫಿ ಚೆಲ್ಕೊಂಡ್ಬಿಟ್ಟೆ.
ಕಾಪಿ ಚೆಲ್ಬಿಡ್ತು. ಇದೊಂದು ಪೇಜು ಇಲ್ಲೆಲ್ಲ ಚೆಲ್ಕೊಂಡ್ಬಿಟ್ಟೆ. ಟೈಮು 1 ಗಂಟೆ ಆಯಿತು. ನಂದು ಸೈನ್ಸ್ 2 ಅವರ್ ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ಟಿಕ್ ಮಾಡೋಣ. ಡೇಟು ಜುಲೈ 16, ಮಾರ್ನಿಂಗ್ 11 ಗಂಟೆಯಿಂದ 1 ಗಂಟೆ ಸ್ಟಡಿ ಸೈನ್ಸ್ ಇವಾಗ ಕಂಪ್ಲೀಟ್ ಆಯಿತು. ಬನ್ನಿ ಫ್ರೆಂಡ್ಸ್, ಇವಾಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ. ಅದನ್ನು ತೆಗೆದು ಒಣಗಾಕಬೇಕು. ಇನ್ನೊಬ್ಬರು ಕಮೆಂಟ್ ಮಾಡಿದರು, ಓದುವಾಗ ನಿದ್ದೆ ಬರುತ್ತೆ, ನಿದ್ದೆನೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ ನಿದ್ದೆನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ರೀತಿ ನಿದ್ದೆ ಬರದೇ ಇರೋ ಹಾಗೆ ಓದ್ಕೋಬೇಕು ಅಂತ ಕೇಳ್ತಾಯಿದ್ರಿ. ಫ್ರೆಂಡ್ಸ್, ನನಗೂ ಸಹ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಪುಸ್ತಕ ಹಿಡ್ಕೊಂಡ ತಕ್ಷಣ ನನಗೂ ಒಂದು 10 ನಿಮಿಷ ಓದ್ತಾ ಇದ್ದೆ, ಅದಾದಮೇಲೆ ನಿದ್ದೆ ಬಂದುಬಿಡೋದು. ಆದರೆ ಇವಾಗ ನನಗೆ ನಿದ್ದೆ ಬರ್ತಾಯಿಲ್ಲ. ಆವಾಗೇನು ಮಾಡ್ತಾಯಿದ್ದೆ ಅಂದರೆ, ನಾನು ನಿದ್ದೆ ಬಂದ ತಕ್ಷಣ ಮುಖ ತೊಳ್ಕೊಂಡ್ಬಿಡ್ತಿದ್ದೆ, ಹಂಗೆ ಮಾಡ್ತಾಯಿದ್ದೆ. ಬಟ್ ಇವಾಗ ನನಗೆ ನಿದ್ದೆನೇ ಬರ್ತಾಯಿಲ್ಲ, ಫುಲ್ ಕಂಟ್ರೋಲ್ ಆಗಿಬಿಟ್ಟಿದೆ. ಒಂದು ವೇಳೆ ನಿದ್ದೆ ಬಂತಂದ್ರೂ ಸಹ ನಾನು ಏನು ಮಾಡ್ತೀನಿ, ಮಲ್ಕೊಳ್ತೀನಿ. ಒಂದು ಹಾಫ್ ಆನ್ ಅವರ್ ಕಂಪಲ್ಸರಿಯಾಗಿ ಮಧ್ಯಾಹ್ನ ಮಲ್ಕೊಂಡು ಹೇಳ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಓದೋಕ್ಕಂತೂ ಆಗೋದೇ ಇಲ್ಲ. ಒಂದು ವೇಳೆ ನಿಮಗೆ ನಿದ್ದೆ ಬರ್ತಾಯಿದೆ ಓದುವಾಗ ಅಂತಂದರೆ ನೀವೇನು ಮಾಡಿ ಫ್ರೆಂಡ್ಸ್. ಇವಾಗ ಊಟ ಆಯಿತು. ಹೆಂಗೋ ಕಷ್ಟಪಟ್ಟು ಊಟ ಮಾಡಿದೆ ಫ್ರೆಂಡ್ಸ್, ಸ್ಲೋ ಆಗಿ. ಯಾಕಂದರೆ ಬೆಳಗ್ಗೆ ನಾಷ್ಟನೂ ಮಾಡಿದ್ದಿಲ್ಲ, ಸುಮ್ಮನೆ ಕಾಫಿ ಕುಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿದಿದ್ದೆ. ಆಮೇಲೆ ಮತ್ತೆ ಇವಾಗ ಹಸಿವಾಯಿತು ಅಂತ ಆವಾಗಲೇ ಕುಡಿದ್ನಲ್ಲ ಓದ್ತಾ, ಅದೊಂದು ಕಾಫಿ ಕುಡಿದೆ. ಅದಾದಮೇಲೆ ಮತ್ತೆ ನಾನು ಫುಲ್ಲು ಹಸಿವಾಗಿದ್ದು ಫ್ರೆಂಡ್ಸ್, ಊಟನೇ ಮಾಡಿದ್ದಿಲ್ಲ. ಹಾಗಾಗಿ ಸೊಕಾಸು ಊಟ ಮಾಡೋಣ ಅಂತೇಳಿ ರೈಸು ತಿಂದೆ. ಹೆಂಗೋ ಸೊಕಾಸು ತಿಂದೆ. ಇನ್ನೂ ಸ್ವಲ್ಪ ಓಕೆ ಕಡಿಮೆ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ 1:30 ಆಗಿದೆ ಟೈಮು. 1:30ಇಂದ 3:30 ತನಕ ಈ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಕೇಳಬೇಕು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಅಂತ. ಫ್ರೆಂಡ್ಸ್, ಓದುವಾಗ ನಿದ್ದೆನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ, ಇವಾಗ ಕೂತ್ಕೊಂಡು ಓದ್ತಾ ಇರ್ತೀವಲ್ಲ, 1 ಅವರ್ ಓದ್ತೀವಿ ಅಂತ ತಿಳ್ಕೊಳ್ಳಿ. ಈ 1 ಅವರಲ್ಲಿ 50 ನಿಮಿಷ ಓದೋದು, ಇನ್ನು 10 ನಿಮಿಷ ಎದ್ದು ಓಡಾಡೋದು. ನಿದ್ದೆ ಭಾಳ ಬರ್ತಿದೆ ಅನ್ನೋರಿಗೆ ಮಾತ್ರ ಈ ಥರ ಮಾಡಿ. ಆಮೇಲೆ ಮತ್ತೆ ಬಂದು ಕೂತ್ಕೊಂಡು ಓದಿ. ಯಾಕಂದರೆ ಈಗ ಅಡ್ಡಾಡಿ ಬಂದ ಕೂಡ ನಿದ್ದೆ ಹೋಗ್ಬಿಟ್ಟಿರುತ್ತೆ. ಮತ್ತೆ ಬಂದು ಮತ್ತೆ ಒಂದು 50 ನಿಮಿಷ 1 ಅವರ್ ಓದ್ತೀರಾ, ಮತ್ತೆ ಅದಾದಮೇಲೆ ಮತ್ತೆ ಒಂದು 10 ನಿಮಿಷ ಎದ್ದು ಓಡಾಡಿ. ಈ ರೀತಿ ಮಾಡೋದ್ರಿಂದ ನಿದ್ದೆನ ಓಡಿಸಬಹುದು. ಮತ್ತು ಭಾಳ ನಿದ್ದೆ ಬರತೈತಿ ಅಂತಂದ್ರೆ ಏನು ಮಾಡಿರಿ, ಎದ್ದು ಮುಖ ತೊಳ್ಕೊಂಬಿಡಿ. ಫ್ರೆಂಡ್ಸ್, ಟೈಮ್ 3:35 ಆಯಿತು ಫ್ರೆಂಡ್ಸ್. 3:30ಗೆ 2 ತಾಸು ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು. ಅದನ್ನು ಟಿಕ್ ಮಾಡಿಬಿಡೋಣ. 1:30ಇಂದ 3:30. ಫ್ರೆಂಡ್ಸ್, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. 3:30 ಆಯಿತು. ಇದೊಂಚೂರು 5 ನಿಮಿಷ ಮುಂದಿಟ್ಟಿವಿ ನಾವು. ಓಕೆ ಫ್ರೆಂಡ್ಸ್, ಮಲ್ಕೊಳ್ತೀನಿ. ಸ್ವಲ್ಪ ರೆಸ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ. ಫ್ರೆಂಡ್ಸ್, ನಿದ್ದೆ ಹೋಗಲಾಡಿಸೋಕ್ಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಇವಾಗ ಓದ್ತಾ ಕೂತಿರ್ತೀವಲ್ಲ, ಏನಾದರೂ ತಿನ್ನೋಕೆ ಇಟ್ಕೊಳ್ಳಿ ಬಾಜುಗೆ. ಇವಾಗ ಏನೋ ಶೇಂಗಾ ಆಗಿರಬಹುದು, ಕುರ್ಕುರೆ, ಈ ಥರದ್ದು ಒಂಚೂರು ಬಾಯಿ ಆಡಿಸ್ತಾ ಓದ್ತಾ ಇದ್ದರೆ ಏನಾಗುತ್ತೆ, ನಿದ್ದೆನ ಕಂಟ್ರೋಲ್ ಮಾಡ್ಕೋಬೋದು, ನಿದ್ದೆ ಬರೋದಿಲ್ಲ. ಮತ್ತು ಅನ್ಹೆಲ್ದಿನೇ ತಿನ್ನಬೇಕಂತೇನಿಲ್ಲ. ಕ್ಯಾರೆಟು, ಸೌತೆಕಾಯಿ ಈ ಥರದ್ದು ಕಟ್ ಮಾಡಿಕೊಂಡು ಇಟ್ಕೊಂಡು ಏನು ಮಾಡೋದು, ಒಂದೊಂದಾಗಿ ತಿಂತಾ ಓದ್ತಾ ಇದ್ದರೆ ನಿದ್ದೆನ ಓಡಿಸ್ಬೋದು. ಈ ರೀತಿಯಾಗಿ ಓಡಿಸ್ಬೋದು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ಗ್ಯಾರಂಟಿ ನಿದ್ದೆನ ಕಂಟ್ರೋಲ್ ಮಾಡೋಕ್ಕೆ ಆಗೇ ಆಗುತ್ತೆ. ಓದಿನಲ್ಲಿ ಹೆಚ್ಚು ಆಸಕ್ತಿ ನಾವು ವಹಿಸ್ಕೊಂಡು ಓದೋಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಟೈಮು 8 ಗಂಟೆ ಆಯಿತು. 8 ಗಂಟೆ ಇಲ್ಲ ಆಯಿತು.
ಆಯಿತು. ನನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಕಂಪ್ಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಸ್ಟಡಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್ ಬಾಯ್ ಫ್ರೆಂಡ್ಸ್.